ಹ ಲೋ ಮಚಾ, ಏನು ಹಿಂಗಾಗ್ಬಿಟ್ಟಿದೀಯಾ? ಹಣೆ ಮೇಲೆ ಸ್ಪೈಕ್ಸ್ ಎಲ್ಲಿ, ಕೆನ್ನೆ ಮೇಲೆ ಕೊಯ್ಲಿ, ಬಿಯರ್ಡ್ ಎಲ್ಲಿ, ಕಲರ್ಫುಲ್ ಶರ್ಟ್ ಎಲ್ಲಿ, ಫೇಸ್ ಮೇಲೆ ಕಲರ್ ಎಲ್ಲಿ, ನಮ್ ಎನರ್ಜೆಟಿಕ್ ಡೌನ್ ಎಲ್ಲೋದ್ನು? ಕೈಯಲ್ಲಿ ಸೌಟೆ ಹಾಕಿ ಇಟ್ಕೊಂಡಿದ್ಯಾ? ಮಗ, ನೀನ್ ಅಡ್ಗೆ ಮಾಡ್ತೀಯೇನೋ? ಲೇ, ಪಬ್ಜಿನಲ್ಲಿ ಶಿಟ್ ಮ್ಯಾನ್ ಅಂತ ಹೇಳಿ ಯಾವತ್ತೂ ಕೈಲಿ ಇಟ್ಕೊಂಡಿಲ್ವಲ್ಲೋ? ಏನೋ ಮಗ ಹೀಗಾಗ್ಬಿಟ್ಟೆ? ಮದುವೆ ಆಯ್ತಲ್ಲ, ಸರಿ ನೀನೇನ್ ಈ ಕಡೆ ಬಂದಿದ್ದು? ಲೋ ಮಗ, ನಿನ್ಗೊಂದು ಗುಡ್ ನ್ಯೂಸ್. ನಾನ್ ಮದ್ವೆ ಆಗ್ತಾ ಇದ್ದೀನಿ. ಮದ್ವೆನಾ? ಮದ್ವೆನಾ ಅಲ್ಲ, ಮದುವೆ. ಈಗ ಯಾಕೋ ಮದ್ವೆ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ? ಹೆಂಡತಿ ಬರ್ತಾಳೆ. ಹೆಂಡತಿ ಜೊತೆ ಪ್ರಾಬ್ಲಮ್ಸು ಬರುತ್ತೆ. ಯಾಕ್ ಮಗ ಪ್ರತಿಯೊಬ್ರು ಮದ್ವೆ ಅಂದ್ರೆ ಪ್ರಾಬ್ಲಮ್ಸ್ ಅಂತೀರಾ? ಮಗ, ಯುದ್ಧಕ್ಕೆ ಸೈನಿಕ ಭಯ ಪಡ್ಬೇಕು, ರಾಜ ಭಯ ಪಡ್ಬಾರ್ದು. ಹೆಂಡತಿಗೆ ಅವ್ರಿಬ್ರು ಎದುರ್ಕೋಬೇಕು. ಬೇಡ ಕಣ ಮದ್ವೆ. ಮಗ, ನೈಟ್ ಒಬ್ನೇ ಮಲ್ಗಕ್ ಆಗ್ತಿಲ್ವೋ? ಸರಿ, ವಾಚ್ಮನ್ ಕೇಳಿ ಜೊತೆ ಕಳಿಸ್ಲಾ? ಅದ್ರ ಅವಶ್ಯಕತೆ ಇಲ್ಲ. 20 ಸೆಕೆಂಡ್ ಮದ್ವೆಗೆ ಬಂದ್ಬಿಡು. ಮಗ, ನಾನ್ ಹೊರಡ್ಬೇಕು. ಥ್ಯಾಂಕ್ ಯು, ಸಿ ಯು, ಟೇಕ್ ಕೇರ್, ಬೈ. ಅದಲ್ವ ಶನ್ನು. ಬಾವಿ ಗಂಡಂದ್ರ ಆಚೆ ಎಂತೆಂತ ಹೆಣ್ತಿರಿದಾರ ಗೊತ್ತಾ? ಸ್ವಲ್ಪ ನಾನು ಹೇಳೋದ್ ಕೇಳಿ. ಡೋಂಟ್ ಮ್ಯಾರಿ, ಬಿ ಹ್ಯಾಪಿ. ಮನೆ ಏನು ಫ್ಲಾಪ್ ಸಿನಿಮಾ ಥಿಯೇಟರ್ ತರ ಸೈಲೆಂಟ್ ಆಗಿದೆ. ಸಿರಿ ಇನ್ನು ಬಂದಿಲ್ವಾ? ಹಲೋ ಸಿರಿ, ಟೈಮ್ 10 ಆಗ್ತಾ ಇದೆ, ಇನ್ನು ಯಾಕೆ ಬಂದಿಲ್ಲ? ಶನ್ನು, ಫ್ರೆಂಡ್ ಬರ್ತ್ಡೇ ಪಾರ್ಟಿ, ನಾ ಪಬ್ನಲ್ಲೇ ಇದೀನಿ. ನೀನ್ ತಿನ್ಬಿಟ್ಟು ಮಲ್ಕೊ, ನಾ ಬರೋದ್ ಲೇಟ್ ಆಗತ್ತೆ. ಅಯ್ಯೋ ಸಿರಿ, ಅದಾಗಲ್ಲ. ಭಾರತ ದೇಶದ ಚರಿತ್ರೆಯಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ಹೆಂಡತಿ ನೀನ್ ತಿನ್ ಮಲ್ಕೋ, ನನ್ ಬರೋದ್ ಲೇಟ್ ಆಗತ್ತೆ ಅನ್ನೋದು. ಅದನ್ನ ಕೇಳಿಸ್ಕೊಂಡಿರೋ ಮೊದಲನೇ ಹಸ್ಬೆಂಡ್ ನಾನೇ. ಸಿರಿ, ಟೈಮ್ 11 ಆಗ್ತಿದೆ, ಎಲ್ಲಿದ್ಯಾ? ಇವತ್ ಪೂಜಾ ಅವ್ರ ಕೃಷ್ಣದು ಬರ್ತ್ಡೇ. ಕೃಷ್ಣ ಯಾರು, ಅವ್ರ ಹಸ್ಬೆಂಡಾ? ಅಲ್ಲ, ನಾಯಿ ಮರಿ. 12ಗೆ ಕೇಕ್ ಕಟಿಂಗ್ ಇದೆ, ಪಾರ್ಟಿನೂ ಇದೆ. ನಾನ್ ಬರ್ತೀನಿ, ಸೊ ನೀನು ತಿನ್ಬಿಟ್ ಮಲ್ಕೋ ಅಂತೀಯ ತಾನೆ? ಅದಾಗಲ್ಲ ಸಿರಿ, ನೋಡಿ 2 ಡೇಸ್ ಆಗಿದೆ, ಮನೆಗ್ ಬಾರೆ. ವೀಕೆಂಡ್ ಎಲ್ಲ ನಿನ್ ಜೊತೆನೆ ಇರ್ತೀನಿ ತಾನೆ, ಬಾಯ್. ದುಡ್ಡಿಗೆ ಆಸೆ ಬಿದ್ದು ಸುಮ್ನೆ ಸಾಫ್ಟ್ವೇರ್ ಹುಡುಗಿನ ಮದ್ವೆ ಆಗ್ಬಿಟ್ಟೆ. ನನ್ನ ಐಡಿ ಕಾರ್ಡ್ ತಗೊಂಡು ನಾನೇ ನೇಣು ಹಾಕಬೇಕು. ಸಿರಿ, ಒಂದು 20K ಟ್ರಾನ್ಸ್ಫರ್ ಮಾಡ್ತೀಯಾ? ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿಲ್ಲ ಅಂದ್ರೆ ಸ್ಯಾಲ್ರಿ ಏನ್ ಮಾಡ್ದೆ? ಏನ್ ಮಾಡ್ದೆ ಅಂದ್ರೆ ಏನ್ ಶನ್ನು? ಸ್ವಿಗ್ಗಿ, ಊಬರ್, ಪಾರ್ಟೀಸ್, ನನ್ ಮೇಕಪ್ಗೆ, ಡ್ರೆಸ್ಗಳಿಗೆ ಎಲ್ ಸಾಲತ್ತೆ? ಅಂದ್ರೆ ಸ್ಯಾಲ್ರಿ ಪೂರ್ತಿ ಖರ್ಚಾಯ್ತಾ? ಏನ್ ಸಿರಿ ಇಷ್ಟೊಂದು ಖರ್ಚು ಮಾಡ್ತಿದೀಯಾ? ಏನ್ ಶನ್ನು, ನನ್ ಸ್ಯಾಲ್ರಿ ನೋಡ್ ಮದ್ವೆ ಆಗಿದ್ಯಾ? ಅಂದ್ರೆ ದುಡ್ಗೋಸ್ಕರನಾ? ಆಗಲ್ಲ ಶನ್ನು, ನಾವ್ ಡಿವೋರ್ಸ್ ತಗೊಳ್ಳೋಣ. ಏನು LIC ಪಾಲಿಸಿ ತಗೊಳ್ಳೋ ತರ ಇಷ್ಟು ಈಸಿಯಾಗಿ ಹೇಳ್ತಿದ್ಯಾ? ಅದು ಡಿವೋರ್ಸ್ ಕಣೆ. ನಂಗೆ ಯಾಕೋ ಭಯ ಆಗ್ತಾ ಇದೆ ಶನ್ನು. ದುಡ್ಡುಗೋಸ್ಕರ ನೀನ್ ಮೃಗ ತರ ಆಡಿದ್ರೆ, ನಾನ್ ಏನಾದ್ರೂ ಮಾಡ್ಬಿಟ್ರೆ, ಬಾ ಡಿವೋರ್ಸ್ ತಗೊಂಡ್ಬಿಡೋಣ. ಬೇಡ ಬಿಡು ಸಿರಿ, ನಿನ್ ದುಡ್ಡು ನನಗೆ ಯಾಕೆ? ಬೇಕಾದ್ರೆ ನನ್ ದುಡ್ಡನ್ನ ಯೂಸ್ ಮಾಡ್ಕೋ. ಸರಿ, ನನ್ ಕ್ರೆಡಿಟ್ ಕಾರ್ಡ್ ಬಿಲ್ 30K ಕಟ್ಬಿಡು. ಸಿರಿ, ವಿ ಹ್ಯಾವ್ ಲಾಟ್ ಆಫ್ ವರ್ಕ್ ಟುಡೇ. ಹಾಯ್ ಬ್ರೋ. ಯಾವನ ನಿನಗ್ ಬ್ರೋ? ಶನ್ನು, ಲ್ಯಾಂಗ್ವೇಜ್. ಹೀಸ್ ಪೃಥ್ವಿ, ಆಫೀಸ್ ಕಲೀಗ್, ನನ್ ಬೆಸ್ಟ್ ಫ್ರೆಂಡ್ ಕೂಡ. ಪ್ರಾಜೆಕ್ಟ್ ಮಾಡಕ್ ಬಂದ್ಯಾನೆ. ಸಿರಿ, ಲೆಟ್ಸ್ ಗೋ. ಯಾ. ರೂಮಲ್ಲಿ ಯಾಕೆ? ಹಾಲಲ್ಲೇ ವರ್ಕ್ ಮಾಡ್ಬೋದಲ್ವಾ? ಅಂದ್ರೆ ನಿಮಗೆ ಡಿಸ್ಟರ್ಬ್ ಆಗುತ್ತೆ. ಶನ್ನು, ಏನು ನೀನ್ ನನ್ನ ಅನುಮಾನಿಸ್ತಾ ಇದ್ಯಾ? ನಾನ್ ಯಾಕೆ ನಿನ್ನ ಅನುಮಾನಿಸ್ಲಿ ಸಿರಿ? ಹೋಗಿ ವರ್ಕ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ ಸಿರಿ. ಥ್ಯಾಂಕ್ಸ್ ಬ್ರೋ. ಕೆಳಗಡೆ ಬೆಂಕಿ ಇಟ್ಬಿಟ್ಟು ಉರಿತಿದ್ಯಾ ಅನ್ನಂಗಿದೆ. ಇವತ್ತು ಏನಾದ್ರೂ ಮಾಡಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಬೇಕು. ಶನ್ನು, ಹಿಸ್ ಪವನ್. ಆಫೀಸಲ್ಲಿ ನಿನ್ ಕೊಲೀಗು, ನಿನ್ ಬೆಸ್ಟ್ ಫ್ರೆಂಡ್ ವರ್ಕ್ ಮೇಲೆ ಬಂದಿದ್ದಾನೆ. ಶನ್ನು, ನೀನ್ ನನ್ನ ಅನುಮಾನಿಸ್ತಾ ಇದ್ಯಾ? ಹೋಗಿ ವರ್ಕ್ ಮಾಡ್ಕೊಳ್ಳಿ. ಅಲ್ಲ, ಏನ್ ಗುರು ಇದು? ದಿಸ್ ಇಸ್ ಮೈ ಹೌಸ್. ಶನ್ನು, ಯಾರಿವರು? ಇವ್ರು ನಮ್ ಕ್ಲೈಂಟು. ಇಂಟರ್ವ್ಯೂ ತಗೋಬೇಕು ಅಂದ್ರು, ಆಚೆ ಯಾಕೆ ಅಂತ ಮನೆ ಕರ್ಕೊಂಬಂದೆ. ಲೆಟ್ಸ್ ಗೋ. ಶನ್ನು, ಬೆಡ್ರೂಮ್ ಅಲ್ಲಿ ಯಾಕೆ? ಹಾಲಲ್ಲೇ ವರ್ಕ್ ಮಾಡ್ಬೋದಲ್ವಾ? ಸಿರಿ, ನೀನನ್ನ ಅನುಮಾನಿಸ್ತಿದ್ಯಾ? ಓ, ಆನಿಯನ್ ಕಟ್ ಮಾಡ್ತಿದ್ಯಾ? ನಿಜವಾಗ್ಲೂ ಹೇಳ್ತಿದ್ಯಾ ಅನ್ಕೊಂಡೆ. ವರ್ಕ್. ಬಾಯ್ ಸಿರಿ. ಅಬ್ಬಾ, ಹೊಟ್ಟೆ ಹಸಿತಿದೆ, ಚೆನ್ನಾಗಿ ತಿನ್ಬೇಕು. ಬೇಬಿ, ಬೇಬಿ, ಏನ್ ಕರಿ ಮಾಡಿದ್ಯಾ? ಡ್ಯಾಡ್ಸ್ ಲಿಟಲ್ ಪ್ರಿನ್ಸೆಸ್. ಪಪ್ಪು ಮಾಡಿದೀನಿ. ನೀನ್ ಕೂತ್ಕೋ, ನಾ ತಗೊಂಡ್ಬರ್ತೀನಿ. ಕೂತ್ಕೋ. ಪಪ್ ಮಾಡಿದಾಳಂತೆ. ಯಾವನು ಹೇಳಿದ್ದು ಡ್ಯಾಡ್ ಲಿಟಲ್ ಪ್ರಿನ್ಸೆಸ್ಗೆ ಬುದ್ಧಿ ಇರಲ್ಲ ಅಂತ? ಅವನ್ಗೆ ಪಪ್ಪಲ್ಲೇ ಹೊಡಿಬೇಕು. ಅಲ್ಲ, ಬರ್ಲೇ ಇಲ್ವಲ್ಲ, ಇಷ್ಟೊತ್ತಾಯ್ತು.
ನಾವೇ ಹೋಗೋಣ. ಇವಳೇನು ಐನ್ಸ್ಟೀನ್ ತರ ಯೋಚನೆ ಮಾಡ್ತಿದ್ದಾಳೆ. ಬೇಬಿ, ಹಾಲಿನ ಕಡೆ ಯಾಕೆ ಹಂಗ್ ನೋಡ್ತಿದ್ಯಾ? ಹಾಲಲ್ಲೇನಾದ್ರೂ ಕಾಣಿಸ್ತಿದ್ಯಾ? ಬೇಬಿ, ಹಾಲನ್ನ ಹೆಪ್ಪಾಕಿದ್ರೆ ಏನಾಗತ್ತೆ? ಮೊಸರಾಗತ್ತೆ ಅಲ್ವಾ? ಮತ್ತೆ ಹಾಲಲ್ಲಿ ಬೇಳೆ ಹಾಕಿದ್ರೆ ಸಾರಾಗ್ಬೇಕಲ್ವಾ? ಆಗಿಲ್ಲ ಯಾಕೆ? ಸರಿ, ನೋಡೋಣ. ಅಯ್ಯೋ, ಏಷ್ಯನ್ ಪೇಂಟ್ಸ್. ಶನು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ನಿಂಗೋಸ್ಕರ ಕೇಕ್ ಮಾಡೀನಿ, ವೆರೈಟಿ ಆಗಿ. ಇವಾಗ ತಾನೇ ಹ್ಯಾಪಿ ಬರ್ಡೇ ಅಂತ ಹೇಳಿದ್ಯಲ್ಲ, ಅಷ್ಟ್ ಬೇಗ ಕೇಕ್ ಯಾಕೆ? ನನಗ್ ಭಯ ಆಗ್ತಿದೆ. ನಿಂಗೋಸ್ಕರ ಪ್ರೀತಿಯಿಂದ ಮಾಡಿದೀನಿ, ನೀನ್ ತಿನ್ಲೇಬೇಕು. ಛೇ, ಇವತ್ತೇ ಯಾಕೆ ಕೊಡ್ತೆ? ನಾನು ನಾಳೆ ಹುಟ್ಬಾರ್ದಿತ್ತೆ. ಕೇಕ್ ನೋಡುದ್ನಲ್ಲ, ನಾಳೆ ತಿಂತೀನಿ. ಶನ್ನು, ನೋಡಿದ್ರೆ ಕಣ್ ಮಾತ್ರ ತುಂಬತ್ತೆ, ಆದ್ರೆ ತಿಂದ್ರೆ ಹೊಟ್ಟೆನೂ ತುಂಬತ್ತೆ. ಅಬ್ಬಬ್ಬಾ, ಸ್ಟೇಟಸ್ ಹಾಕ್ತೀನಿ. ತೋರಕ್ಕಿಷ್ಟು ಕಟ್ ಮಾಡು. ಹಾಗಲ್ಕಾಯಿ ಕೇಕ್. ಹಾಗಲ್ಕಾಯಿ ಕೇಕ್. ಶಣ್ಣು, ಎದ್ದೇಳು ಶಣ್ಣು, ಎದ್ದೇಳು ಶಣ್ಣು. ಅಯ್ಯೋ, ನನಗೆ ಹೊಟ್ಟೆ ಹಸ್ತಿಲ್ಲ. ಅದಕ್ಕಲ್ಲ, ರೀಲ್ಸ್ ಮಾಡೋಣ. ಹ್ಞೂ, ರೀಲ್ಸ್ ಮಾಡೋಣ, ಕಪಲ್ ಗೋಲ್ಸ್. ಚಿಚಿ, ನಾನ್ ಮಾಡಲ್ಲಪ್ಪ. ಎದ್ದೇಳು ಶಣ್ಣು, ಪ್ಲೀಸ್ ಶಣ್ಣು, ಎದ್ದೇಳ್ತೀಯಾ ಇಲ್ವಾ? ಹೌದಾ? ಬೇಡ ಕಣೋ, ನೀ ಮಲ್ಕೋ, ನಾನೇ ಮಾಡ್ಕೋತೀನಿ. ಹೋಗು, ಹಿಂಗಿರುತ್ತೆ ನಮ್ ಟ್ರೀಟ್ಮೆಂಟ್. ಹೌದೇ, ಆ ಸುಧಾ ಗಂಡ ಸಾಂಬಾರ್ನಲ್ಲಿ ಉಪ್ಪಿಲ್ಲ ಅನ್ನೋರ್ಗು ಬಂದಿದಾನಂತೆ. ಇರು, ಅವನಿಗೆ ಮಾಡ್ತೀನಿ. ಸರಿ ಬಿಡು, ಇರೇ, ನಿಂಗೆ ಆಮೇಲೆ ಮಾಡ್ತೀನಿ. ಏನು ಸಿರಿ, ನಾನು ನಿನ್ ಗಂಡ ಕಣೆ. ಆದ್ರೆ ಗಂಡನೇ, ಮೆಗಾ ಸ್ಟಾರ್ ಏನಲ್ಲ ತಾನೆ? ಯಾರಾದ್ರೂ ಆಗ್ಲಿ ಪರ್ಮಿಷನ್ ತಗೊಂಡೆ ಮುಟ್ಬೇಕು. ಅಲ್ಲ ಸಿರಿ, ತುಂಬಾ ಸಿನಿಮಾದಲ್ಲಿ ನೋಡಿದೀನಿ, ವೈಫ್ ಕುಕ್ ಮಾಡ್ಬೇಕಾದ್ರೆ ಹಿಂದೆ ಹೋಗಿ ತಪ್ಕೊಂಡ್ರೆ ತುಂಬಾ ರೊಮ್ಯಾಂಟಿಕ್ ಆಗಿರುತ್ತೆ ಅಂತ. ಅಬ್ಬಾ, ಬಂದ್ಬಿಟ್ಟ ನೋಡು ರವಿಚಂದ್ರನ್. ಸರಿ, ಇವಾಗ ಏನು, ನಿಂಗ್ ರೊಮ್ಯಾನ್ಸ್ ಬೇಕು ಅಷ್ಟೇ ತಾನೆ? ಸರಿ, ಇವಾಗ ನಾನು ತಿರುಗ್ತೀನಿ, ಹಿಂದೆಯಿಂದ ಬಂದು ಹಿಡ್ಕೊ. ರೊಮ್ಯಾಂಟಿಕ್ ಆಗಿ ಫೀಲ್ ಆಗತ್ತೆ. ಮತ್ತೆ ನನ್ನ ಹೆಂಡತಿನ ಮುಟ್ಟಕ್ಕಾಗಲ್ಲ ಅಂತ ಹೇಳುದು. ಬಾ ಬೇಗ, ನಂಗೆ ಕೆಲ್ಸ ಇದೆ. ಏ ಬಾರೋ. ಏನ್ ಶಣ್ಣು ಇದು? ಬಿಡು, ಅಡ್ಗೆ ಮನೇಲೇನಿದು, ಬಿಡ್ತೀಯಾ? ಸಾಕಾ? ಇಲ್ದಿದ್ರೆ ದ್ರಾಕ್ಷಿ, ಸೇಬು, ಐಸ್ ಕ್ಯೂಬ್ಸ್ ಹಾಕೊಳ್ಳೋದು, ಇಂಥ ಮಾಂಟೇಜ್ ಏನಾದ್ರೂ ಬೇಕಾ? ಬೇಡ. ನೆಕ್ಸ್ಟ್ ಟೈಮ್ ರೊಮ್ಯಾನ್ಸ್ಗೆ ಪರ್ಮಿಷನ್ ತಗೊಂಬಾ. ಹಾಸುದ, ನಿನ್ ಗಂಡನು ಹಿಂಗೆ ಮಾಡ್ತಾನಾ? ರೊಮ್ಯಾನ್ಸಿಕ್ ಪರ್ಮಿಷನ್? ಅಯ್ಯೋ ರಜ್ಜಿ. ಸಿರಿ, ಅಂದ್ರೆ ಏನು, ನಂಗ್ ತಿನ್ನಕ್ ಬರಲ್ವಾ? ನನ್ ಕೈ ಇಲ್ಲ ಅನ್ಕೊಂಡಿದ್ಯಾ? ಇಲ್ಲ ಅಂದ್ರೆ ನನ್ ಕೈ ಹೋಗ್ಬೇಕು ಅನ್ಕೊಂಡಿದ್ಯಾ? ಅಲ್ಲ ಸಿರಿ, ಪ್ರೀತಿಯಿಂದ ತಿನ್ಸೋಣ ಅಂತ. ಪ್ರೀತಿನ? ಇದೆಲ್ಲ ಮುಂಚೆನೆ ಹೇಳ್ಬೇಕಿತ್ತಲ್ವಾ? ಸರಿ, ಇವಾಗೇನು, ನೀನ್ ನಂಗೆ ತಿನ್ನಿಸ್ತೀಯಾ, ನಾನ್ ತಿಂದು ಐ ಲವ್ ಯು ಟು ಅಂತ ಹೇಳ್ಬೇಕು ಅಷ್ಟೇ ತಾನೆ? ಸರಿ, ತಿನ್ಸು ತಿನ್ಸು. ವಾವ್ ಶಣ್ಣು, ಐ ಲವ್ ಯು ಟು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿನಾ? ಈ ತರ ಇದ್ರೆ ಮುಂಚೆನೆ ಪರ್ಮಿಷನ್ ತಗೋ. ಪರ್ಮಿಷನ್? ಇದೇನ್ ಸಂಸಾರನ ಇಲ್ಲ ಗೌರ್ಮೆಂಟ್ ಟೆಂಡರ್? ಪ್ರತಿ ಸಲ ಪರ್ಮಿಷನ್ ಕೇಳಕ್ಕೆ? ಹೇಳೆ ಸುಧಾ. ಸುಧಾ, ನಿನ್ ಗಂಡ ಏನೋ ಆಫೀಸಿಂದ ಲೇಟ್ ಆಗಿ ಬಂದಂತ ಹೇಳ್ತಿದ್ಯಲ್ಲ, ಕೇಸ್ ಹಾಕಣ? ಇವರೊಬ್ಳು ಪ್ರತಿಯೊಂದಕ್ಕೂ ಕೇಸ್. ನೀನ್ ಲೈನಲ್ಲೇ ಇರ. ಸಿರಿ, ಹೊಟ್ಟೆ ಸೀತಾ ಇದೆ, ಏನ್ ಮಾಡಿದ್ಯಾ? ಅದೇನು, ನೀನ್ ತಿನ್ಕೊಂಡ್ ಬಂದಿಲ್ವಾ? ಅದೇನು, ನೀನ್ ಕುಕ್ ಮಾಡಿಲ್ವಾ? ನಿಂಗ್ ಬೇಕಂದ್ರೆ ಮೊದ್ಲೇ ಆರ್ಡರ್ ಮಾಡ್ಬೇಕಿತ್ತು. ಮೊದ್ಲೇ ಆರ್ಡರ್ ಮಾಡೋದಕ್ಕೆ ಇದೇನು ಹೋಟೆಲ್ಲಾ? ಹೋಟೆಲ್ ಆದ್ರೇನು ಮನೆ ಆದ್ರೇನು ಮೊದ್ಲೇ ಆರ್ಡರ್ ಮಾಡಿದ್ರೇನೆ ಫುಡ್. ಅದೇ ನೀನ್ ಕಿರ್ಚ್ತಾ ಇದ್ಯಾ? ನಿನ್ ಕಣ್ಣೇನ್ ದೊಡ್ಡದಾಗಿದೆ? ಕಾಲ್ ಮಾಡ್ಲಾ 100ಗೆ?
ಕರೀಲಾ ಮಹಿಳಾ ಸಂಘನ? ನಾನೇನ್ ಕೆಲ್ಸದೋಳಲ್ಲ, ನಿನ್ ಜೊತೆನೆ ಈಕ್ವಲ್. ಬಿಡು ಸಿರಿ, ನೀನೇನ್ ಸೀರಿಯಸ್ ಆಗ್ಬೇಡ. ಅವ್ರಿಗೆ ವಿಷಯನೇ ಗೊತ್ತಿಲ್ಲದೆ ನನ್ನ ಫಿಟ್ ಮಾಡ್ಬಿಡ್ತಾರೆ. ನನ್ ಫುಡ್ ಆರ್ಡ್ರು ಅದೇ ಕುಕ್ ಮಾಡ್ಕೋತೀನಿ, ನೀನ್ ಮಲ್ಕೋ. ನೀನ್ ಹೇಳೆ ಸುಧಾ, ನೀನು ಹೂ ಅನ್ನೋ, ಕೇಸ್ ಹಾಕೋಣ. ಸೀರಿಯಲ್ ಒಳಗಡೆ ಸೀರಿಯಸ್ ಆಗ್ಬಿಟ್ಟವಳೆ. ಅಯ್ಯೋ ಸಿರಿ, ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿದೆ. ನಾವು ಕೂಡ ತುಂಬಾ ದಿನದಿಂದ. ಅಮ್ಮ, ನಂಗೀಗ ಮೂಡಿಲ್ಲ, ಮುಚ್ಕೊಂಡ್ ಮಲ್ಕೋ. ಯಾವಾಗಿದೆ ಅಂತ ಹೇಳು. ಸಿರಿ, ಒಂದ್ ಕಿಸ್ ಆದ್ರೂ. ಅಮ್ಮ, ಏನ್ ಬಲವಂತ ಮಾಡ್ತಾ ಇದ್ಯಾ? ಕಾಲ್ ಮಾಡ್ಲಾ ಪೊಲೀಸ್ಗೆ? ಕರೀಲಾ ಮಹಿಳಾ ಸಂಘನ? ಬೇಡ ಬಿಡು, ಮಹಿಳಾ ಸಂಘ ಎಲ್ಲ ಯಾಕೀಗ? ನಾನೇನೋ ಜೋಕ್ ಮಾಡ್ದೆ. ನಂದರಿದ್ರ ಶಣ್ಣು, ಒಳಗ್ ಬಾ. ನೋ ಸಿರಿ, ವರ್ಕ್ ಇದೆ. ನೋ ಏನು? ಕಾಲ್ ಮಾಡ್ಲಾ ಪೊಲೀಸ್ಗೆ? ಮಹಿಳಾ ಸಂಘನ್ ಕರೀಲಾ? ಒಳಗ್ ಬಾ. ನೋ, ನನಗ್ ವರ್ಕ್ ಇದೆ. ನೋ ಏನು? My client said no, Your Honor. And these boys must realize, no का मतलब no होता. उसे बोलने वाली लड़की कोई परिचित हो, फ्रेंड हो, गर्लफ्रेंड हो, कोई सेक्स वर्कर हो, या आपकी अपनी बीवी क्यों ना हो. No means no. ಸೊ ಸಿರಿ, ಯಾರ್ ನೋ ಹೇಳಿದ್ರು ನೋನೆ. ಮೊದ್ಲೇ ಫಾರಿನ್ ಎಣ್ಣೆ, ಮಕ್ಕಳು ಪಾಪ ಅಂತ ಸ್ವಲ್ಪನೂ ಮಿಕ್ಸ್ ಅಲ್ಲ. ಸಿರಿಗೇನಾದ್ರೂ ಹೇಳಿ ಪಾರ್ಟಿಗೆ ಹೋಗ್ಬೇಕು. ಸಿರಿ, ಆಫೀಸಿಂದ ಕಾಲ್ ಬಂದಿತ್ತು, ದೊಡ್ಡ ಎರರ್ ಬಂದಿದೆ, ನಾನು ಹೋಗ್ಬೇಕು. ಶಣ್ಣು, ನೀನ್ HR ಅಲ್ವಾ? ಪ್ರೋಗ್ರಾಮಿಂಗ್ ಬರಲ್ವಲ್ಲ? HR ಆದ್ರೆ ಪ್ರೋಗ್ರಾಮಿಂಗ್ ಬರಬಾರ್ದಾ? ಹೌದಾ? ಹಾಗಿದ್ರೆ ಸಿ ಪ್ರೋಗ್ರಾಮಿಂಗ್ ಹೇಳು. ಅದು ಸಿ ನೀನ್ ಪ್ರೋಗ್ರಾಮ್. ಎಷ್ಟ್ ನಾಟಕ ಆಡಿದ್ರು ಇವತ್ ಸಂಜೆ ನನ್ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು. ಈ ಸಲ ಸೆಂಟಿಮೆಂಟಲ್ ಹೊಡಿಯೋಣ. ಹೇಳ, ಇಲ್ಲಿ ಸಿಗ್ನಲ್ ಇದೆ. ಏನು, ಪೃಥ್ವಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರ? ಜ್ವರ ಥರ್ಮೋಮೀಟರ್ನ ದಾಟ್ಬಿಡ್ತಾ? ಡಾಕ್ಟರ್ ಸ್ಪೆಕ್ಸ್ ತೆಗೆದು ಕಂಡೀಷನ್ ಕ್ರಿಟಿಕಲ್ ಅಂದ್ರ. ಹಾಲಲ್ಲಿ ಹೆಚ್ಕೊಡಕ್ಕೆ ಬ್ರೆಡ್ ಕೂಡ ಇಲ್ವಾ? ಸರಿ, ನಾನ್ ಬ್ರೆಡ್ ತಗೊಂಡ್ ಬರ್ತೀನಿ. ಏನು, ಬ್ರೆಡ್ ಕೂಡ ಬೇಕಾ? ಕೇಳಿಸ್ಕೊಂಡ್ಯಾ ಸಿರಿ? ಕೇಳೋ ತರನೇ ಮಾತಾಡಿದ್ಯಲ್ವಾ? ಪೃಥ್ವಿ, ನಮ್ ಪೃಥ್ವಿ ಅದು ಹಾಸ್ಪಿಟ್ಲಿಗೆ ಸೇರಿಸಿದಾರಂತೆ. ರೈಟ್ ಹ್ಯಾಂಡ್ ಅಲ್ಲಿ ಬ್ರೆಡ್, ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ಲಡ್. ಹಾಸ್ಪಿಟ್ಲ್ ತುಂಬಾ ತಿರುಗ್ತಾ ಇದ್ದಾನಂತೆ. ಬಾಯ್ ಸಿರಿ. ಶಣ್ಣು, ಜ್ವರ ಬಂದ್ರೆ ಬ್ಲಡ್ ಏನಕ್ಕೆ? ಹೌದು, ಯಾಕೆ? ಆ ಡಾಕ್ಟರ್ ಏನಾದ್ರೂ ಚೈನಾಲ್ MBBS ಮಾಡಿದಾರಾ? ಸುಳ್ಳು ಹೇಳ್ಬೇಡ. ಫ್ರೆಂಡ್ ಜೊತೆ ಪಾರ್ಟಿ ಹೋಗ್ತೀಯ ಅಂತ ನಂಗೆ ಗೊತ್ತು. ಮುಚ್ಕೊಂಡ್ ರೆಡಿ ಆಗು, ಶಾಪಿಂಗ್ ಹೋಗೋಣ. ರಾಡ್ ತರ ರೆಡಿ ಆಗಿದ್ದಾಳೆ. ಹೇಳಿಯಪ್ಪ. ಸಿರಿ, ಕಿಡ್ನಿಲಿ ನೋವು ಜಾಸ್ತಿ ಆಗಿದ್ಯಮ್ಮ. ನಿಮ್ ತಾಯಿ ಕೂಡ ಮನೇಲಿಲ್ಲ. ಒಂದ್ಸಲಿ ಬೇಗ ಬರ್ತೀಯಾ? ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹೌದಾ ಅಪ್ಪ, ನಾನು ಇವಾಗ್ಲೇ ಹೊರಡ್ತೀನಿ. ಶಣ್ಣು, ನಿನ್ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ಬೇಕಿತ್ತಲ್ವಾ? ಹೋಗು, ನಾನ್ ನಮ್ಮ ಮನೆಗೆ ಹೋಗ್ತೀನಿ. ಬೇಡ ಬಿಡು ಸಿರಿ, ಪರವಾಗಿಲ್ಲ, ಶಾಪಿಂಗ್ಗೆ ಹೋಗೋಣ. ಅಯ್ಯೋ, ಶಾಪಿಂಗ್ ನಾಳೆ ಹೋಗೋಣ. ನಿನ್ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗು. ಹಾ, ಬಾಯ್. ಅಳಿಯ, ನನ್ ಮಗಳು ಮನೆಗ್ ಬರ್ತಾವಳೆ. ನೀನ್ ಪಾರ್ಟಿಗೆ ಹೋಗಿ ಎಂಜಾಯ್ ಮಾಡು. ಥ್ಯಾಂಕ್ಸ್ ಮಾವಾ. ನನಗ್ಯಾಕ ಥ್ಯಾಂಕ್ಸ್? ನಾನು ಹಸ್ಬೆಂಡ್ ಅಲ್ವಾ, ನಂಗೆ ಗೊತ್ತಾ ಫೀಲಿಂಗು. ಎಂಜಾಯ್. ನೀನ್ ಟೈಟ್ ಹಾಕೋ ಗುರು. ಏನ್ರಿ, ಟೈಮ್ 11 ಆಗ್ತಾ ಇದೆ. ಆಫೀಸ್ 6 ವರ್ಗೂ ಇರತ್ತಲ್ವಾ? ಏನಕ್ ಲೇಟು? ಅದು ಓವರ್ ಟೈಮ್ ವರ್ಕ್ ಮಾಡ್ಬೇಕಿತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನಿಜವಾಗ್ಲೂ ಆಫೀಸ್ ವರ್ಕ್ ಇಂದಾನೇ ಲೇಟ್ ಆಯ್ತಾ? ಸರಿ, ಬೇಕಾದ್ರೆ ಕೈ ಸ್ಮೆಲ್ ನೋಡು. ಹಾ, ಕೈ ಸ್ಮೆಲ್ಲ? ಕೆಲ್ಸದ ಸ್ಮೆಲ್ ಏನಿರುತ್ತೆ? ದಡ್ಡಿ ಸಿರಿ, ಹೂವಿಗೆ ಪರ್ಫ್ಯೂಮ್ಗೆ ಮಾತ್ರ ಅಲ್ಲ, ಕಂಪ್ಯೂಟರ್ಗೂ ಸ್ಮೆಲ್ ಇದೆ ಗೊತ್ತಾ? ಕಂಪ್ಯೂಟರ್ ಸ್ಮೆಲ್ಲ?
ಮತ್ ಅವಾಗ್ಲೇ ಯಾಕೆ ಕೈಯಿಂದ ಸುಟ್ಟೋಗಿರೋ ವಾಸನೆ ಬಂತು? ಲ್ಯಾಪ್ಟಾಪ್ ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಆನ್ ಮಾಡಿದ್ರೆ ಏನಾಗುತ್ತೆ? ಹೀಟ್ ಆಗತ್ತೆ. ಆ ಹೀಟ್ನು ಯೋಚನೆ ಮಾಡ್ದೇನೆ ಆ ಲ್ಯಾಪ್ಟಾಪ್ ನ ಇಟ್ಕೊಂಡು ಯಾಕೆ ಓವರ್ ಟೈಮ್ ಕೆಲಸ ಮಾಡ್ದೆ ಗೊತ್ತಾ? ನಮ್ ಮ್ಯಾರೇಜ್ ಆನಿವರ್ಸರಿ ಬರ್ತಿದೆ, ನಿಂಗೆ ಗೋಲ್ಡ್ ಚೈನ್ ಗಿಫ್ಟ್ ಕೊಡೋಣ ಅಂತ. ಆದ್ರೆ ನೀನು ನನ್ ವರ್ಕ್ ವಾಸನೆನಾ ಸಿಗರೇಟ್ ವಾಸನೆ ಅನ್ಕೊಂಡೆ ತಾನೆ? ಅಯ್ಯೋ ಇಲ್ಲ ರೀ, ನಾನೇನು ಅನ್ಕೊಂಡೇ ಇಲ್ಲ. ಅಂಬಾ, ಯಾಕ್ರಿ ನನ್ ಕಂಡ್ರೆ ಅಷ್ಟೊಂದ್ ಪ್ರೀತಿ? ಯಾಕಂದ್ರೆ ನಾನು ಹೇಳಿದೆಲ್ಲ ನಂಬ್ತೀಯಲ್ವಾ, ಅದಕ್ಕೆ. ನೆಕ್ಲೆಸ್ ಎಲ್ ಕೊಡಿಸ್ತೀಯಾ? ಸಂಡೆ ಬಜಾರಲ್ಲಿ. ಸಂಡೆ ಬಜಾರ? ಅಬ್ಬಾ, ಏನ್ ಜೀವನ ಗುರು. ಬ್ರಹ್ಮ ಬಂದ್ರೂ ಆಚೆ ಹೋಗಕ್ಕಾಗಲ್ಲ. ಇದೇನಿದು ಸೀರಿಯಲ್ ಆರ್ಟಿಸ್ಟ್ ತರ ಹೊಳಿತಾ ಇದ್ದಾಳೆ? ಶಣ್ಣು, ಹೇಗ್ ಕಾಣಿಸ್ತಾ ಇದ್ದೀನಿ? ಮೇಕಪ್ ಮೇಜರ್ ಅಲ್ವಾ? ಫೇಸು ಸಖತ್ತಾಗಿದೆ. ಮೇಕಪ್ ಇಂದ ಅಲ್ಲ, ಹೊಸ ಫೌಂಡೇಶನ್. ನಮ್ ಬಿಲ್ಡಿಂಗ್ ಫೌಂಡೇಶನ್ ತರನೇ ಗಟ್ಟಿಗಿದೆ. ಆದ್ರೂ ಯಾಕೆ ಇಷ್ಟು ಭಯಂಕರವಾಗಿ ಅಂದ್ರೆ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ಯಾ? ಯಾಕ್ರಿ, ಇವತ್ತೇನಂತ ಗೊತ್ತಿಲ್ವಾ? ಸತ್ಯ, ನಾನು ಬೇಡ್ದಿರೋದೆಲ್ಲ ನೆನ್ಪಿರುತ್ತೆ. ಈ ಮ್ಯಾರೇಜು ಬರ್ಡೇಗಳೆಲ್ಲ ಯಾಕೆ ನೆನ್ಪಿರಲ್ಲ? ಮ್ಯಾರೇಜ್ ಡೇ. ಹಾ, ನನ್ ಕಸಿನ್ ಸಿಸ್ಟರ್ದು ಮದ್ವೆ. ಬೇಗ ರೆಡಿಯಾಗು ಹೊರಡೋಣ. ಅಬ್ಬಾ, ಇವಾಗ ಹೋಗ್ಬೇಕಾ? ಹೇಗ್ ಕೆಡಿಸ್ಲಿ? ಏನ್ರಿ ಅಷ್ಟೊಂದ್ ಯೋಚನೆ ಮಾಡ್ತಾ ಇದ್ದೀರಾ? ಅಂದ್ರೆ ಅವಮಾನ ಮಾಡಿಸ್ಕೊಳಕ್ಕೆ ಯಾವ ಬಟ್ಟೆ ಹಾಕೊಂಡ್ರೆ ಚೆನ್ನಾಗ್ ಕಾಣುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಅವಮಾನನ? ಬರ್ಡೇಗೆ ಸೂಟ್ ಕೊಡ್ಸಿದ್ದೆ ಅಲ್ವಾ, ಅದನ್ನೇ ಹಾಕೋತೀನಿ. ಟೈ ಕೂಡ ಇದೆ, ಕಣ್ಣೀರ್ ಒರ್ಸ್ಕೋಬಹುದು. ನಿಮ್ಮನ್ ಯಾರು ಅವಮಾನಿಸ್ತಾರೆ ರೀ? ಸಿರಿ, ಇಂಡಿಯಾಲಿ ಮದ್ವೆ ಹೇಗಿರುತ್ತೆ ಅಂತ ಗೊತ್ತಿಲ್ವಾ? ನೀನು ರಿಲೇಟಿವ್ಸ್ಗೆ ವೆಯ್ಟ್ ಮಾಡ್ತಿರ್ತೀಯ, ಅವಾಗ ಅಮ್ಮ ಬಂದು ಅಲ್ ನೋಡು. ಏನೇ ಸಿರಿ, ಹೇಗಿದೀಯೇ? ನೀವು? ನಾನೇ, ನಿಮ್ ದೊಡ್ಡತ್ತೆ ಮಗಳು. ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ನೋಡಿದ್ವಿ. ಓ, ಹೇಗಿದ್ದೀರಾ ನೀವು? ಮೈ ತುಂಬಾ ಬಂಗಾರ ನೋಡಿದ್ರೆ ಗೊತ್ತಾಗಲ್ವಾ ಎಷ್ಟ್ ಚೆನ್ನಾಗಿದ್ದೀನಿ ಅಂತ. ಅಚ್ಚರಿ, ನೀನೇನು ಲಾಕ್ ಡೌನ್ ರೋಡ್ ತರ ಖಾಲಿ ಇದೆ? ನಿನ್ ಗಂಡ ಏನು ಕೊಡಿಸ್ತಾ ಇಲ್ವಾ? ಅಂದ್ರೆ ಅದು ನನ್ ಗಂಡ ಪ್ರತಿ ಹಬ್ಬಕ್ಕೂ ಚಿನ್ನ ಕೊಡಿಸ್ತಾನೆ, ಬಂಗಾರ ಕೊಡಿಸ್ತಾನೆ ಬಿಡು. ಹಬ್ಬ ಸಾಲ್ತಿಲ್ಲ ಅಂತ ಹೇಳಿ ಲೆಟರ್ ಕೂಡ ಬರ್ದಿದ್ದಾನೆ ಗೌರ್ಮೆಂಟ್ಗೆ. ಅಯ್ಯೋ, ನಿನ್ ಪರ್ಸನಲ್ ಮ್ಯಾಟ್ರ್ ನನ್ಗೆ ಯಾಕೆ ಬಿಡು. ಆದ್ರೂ ಪಾಪ ಅನ್ಸುತ್ತೆ. ನಾನ್ ಬರ್ತೀನಿ. ಅದ್ಗೆ ನೋಡಿದ್ರಾ, ಸಿರಿ ಅವ್ರ ಗಂಡ ಚಿನ್ನ ಕೊಡಿಸ್ತಿಲ್ವಂತೆ. ಬಾಯಿ ಕಣೆ. ಅಷ್ಟೇ ಅಲ್ಲ ಸಿರಿ, ಆ ಅವಮಾನ ತಾಳಕ್ಕಾಗ್ದೆ ನಿಮ್ ದೊಡ್ಡಪ್ಪನೂ ಬರ್ತಾರೆ. ಅಲ್ ನೋಡು. ದೊಡ್ಡಪ್ಪ, ಹೇಗಿದ್ದೀರಾ? ನಿಮ್ ಅಣ್ಣಯ್ಯ ಬೆಂಗಳೂರಲ್ಲಿ ಒಳ್ಳೆ ಮನೆ ಕಟ್ಸವ್ನೆ, ಅದ್ರಲ್ಲಿ ತುಂಬಾ ಚೆನ್ನಾಗಿದ್ದೀನಿ. ನಿನ್ ಗಂಡ ಏನಾರು ಮನೆ ಕಟ್ಸವ್ನಾ ಬೆಂಗಳೂರಲ್ಲಿ? ನಾವು ಪೆಂಟ್ ಹೌಸ್ ಅಲ್ಲಿ ರೆಂಟ್ಗಿದ್ದೀವಿ. ಯಾರ್ ಕರ್ಮಕ್ಕೆ ಯಾರ್ ಬಲಿ ಆಗ್ತಾರೋ ಬಿಡು. ನಿನ್ಗೆ ಅವತ್ತೇ ಹೇಳ್ದೆ NRI ಸಂಬಂಧ ಒಳ್ಳೆ ಸಂಬಂಧ ಮದ್ವೆ ಮಾಡ್ಕೊ ಅಂತ. ಏನ್ ಹೇಳ್ದೆ? ಮೇಡ್ ಇನ್ ಇಂಡಿಯಾ ಅಂದೆ. ಮಾಡಿ ಮೇಲಿದ್ಯಾ? ಆದ್ರೂ ನಿನ್ ಪರ್ಸನಲ್ ಮ್ಯಾಟ್ರ್ ನಮ್ಗೆ ಯಾಕಮ್ಮ? ಏನಯ್ಯ ಸುಬ್ಬಯ್ಯ, ಕೇಳಿಸ್ಕೊಂಡ್ಯಾ? ಸಿರಿ ಮಾಡಿ ಮೇಲಿದ್ದಾಳಂತೆ. ಮಾಡಿ ಮೇಲೆ. ಏನ್ರಿ? ಇವಾಗ ಹೇಳ್ಸಿರಿ, ಇಷ್ಟ ಅವಮಾನ ಮಾಡಿಸ್ಕೊಳಕ್ ಮದ್ವೆಗೆ ಹೋಗ್ಬೇಕಾ? ಅಯ್ಯೋ, ಏನ್ರಿ ಇದು ಅಂತ ದುಃಖ ಪಡ್ಬೇಕಾ ನಾವು? ಬೇಡ ರೀ, ನಾನು ಮದ್ವೆಗೆ ಹೋಗಲ್ಲ. ನೀನ್ ಹೋಗು ಸಿರಿ, ಪರವಾಗಿಲ್ಲ. ಪಾಪ ಗಂಟೆಯಿಂದ ಮೇಕಪ್ ಮಾಡ್ಕೊಂಡಿದ್ಯಾ. ಮೇಕಪ್ ಏನು ರೀ, 5 ನಿಮಿಷದಲ್ಲಿ ಹೊಟ್ಟೋಗತ್ತೆ. ಆದ್ರೆ ಅವ್ರ ಮಾತುಗಳು 5 ಜನ್ಮ ಆದ್ರೂ ಮರೆಯಕ್ಕಾಗಲ್ಲ. ಹೌದು. ಸರಿ, ಇವಾಗ ಏನ್ ಮಾಡೋಣ? ಇಬ್ರು ಕೂತ್ಕೊಂಡು ಟಿವಿಲಿ ಫಿಲಂ ನೋಡೋಣವಾ? ಸರಿ, ನಡಿ. ಬನ್ನಿ. ಮೂಲೆ ಮನೆ ಮಾಧುರಿಯ ಹೊಸ ಚೂಡಿದಾರ ನೋಡು, ಎದುರು ಮನೆ ಪಾರ್ವತಿಯ ಕಾಸಿನ ಸರವ ನೋಡು. ಕಾಸಿನ ಮಳೆನಾ? ಸಿರಿ, ಏನ್ರಿ? ಇವತ್ ನೀನ್ ಹುಟ್ಟದಬ್ಬ ಅಲ್ವಾ? ಹಾ. ನಾನು ಏನ್ ಗಿಫ್ಟ್ ತಂದಿದ್ದೀನಿ ಅಂತ ಹೇಳು. ರೇಷ್ಮೆ ಸೀರೆ ತಗೊಂಬಂದ್ರಾ? ಪೇಪರಾ? ಸಿರಿ, ಇವತ್ ನೀನ್ ಹುಟ್ಟದಬ್ಬ ಅಂತ ಬ್ಯಾಂಕಲ್ಲಿ 5 ಲಕ್ಷ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ದೆ ಕಣೆ. ಏನಾದ್ರೂ ಗಿಫ್ಟ್ ತಗೊಂಬರ್ಬೇಕಿತ್ತಲ್ವಾ? ಸೀರೆ ತಂದ್ರೆ ಹರಿದೋಗುತ್ತೆ, ಅದೇ ಫಿಕ್ಸ್ಡ್ ಡೆಪಾಸಿಟ್ ಆದ್ರೆ ದುಡ್ಡು ಬೆಳೆಯುತ್ತೆ. ಬಾಂಡ್ ಪೇಪರ್ನ ಒಳಗೆ ಹುಷಾರಾಗಿಡು. ಇದೇನಿಕ್ಕೆ? ಇಟ್ಕೊಳಕ್ ಕೆಲ್ಸಕ್ ಬರತ್ತಾ ಅಥವಾ ಕಟ್ಕೊಳಕ್ ಕೆಲ್ಸಕ್ ಬರತ್ತಾ? ಸಿರಿ, ನಾನೇನ್ ಮಾಡಿದ್ರು ನಿನ್ ಸಂತೋಷಕ್ಕೆ ತಾನೇ ಮಾಡೋದು. ಹೆಂಡತಿ ಹುಟ್ಟ ಹಬ್ಬಕ್ಕೆ ಬಟ್ಟೆನೋ ಒಡವೆನೋ ಕೊಡ್ತಾರೆ, ಈ ಬಾಂಡ್ ಅಲ್ಲ. ಸಿರಿ, ಸಿರಿ, ಅಪ್ಪ 5 ಲಕ್ಷ ಸೇವ್ ಆಯ್ತು. ಇಷ್ಟೊಂದ್ ಬಟ್ಟೆ ಎಲ್ಲಿಂದ ಬಂತು ನಿನ್ಗೆ? ನಮ್ ಮನೆಯವ್ರು ಕೊಟ್ರು. ನನ್ಗೂ ಕೂಡ ಕೇಳ್ಬೇಕಿತ್ತು. ಚೀಚಿ, ಬೇಡ ಬಿಡು. 5 ವರ್ಷ ಬೆಟ್ರಾ ಅಥವಾ 10 ವರ್ಷ ಬೆಟ್ರಾ? 10 years ಬೆಟ್ರ್, ಬಡ್ಡಿ ಜಾಸ್ತಿ ಬರುತ್ತೆ. ಏನು ಅಂದ್ರೆ, ಟೇಬಲ್ ಕಿರಿಬೇಡ, ಏನು ಅಂತ ಹೇಳು. ನನ್ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ರಿಯೂನಿಯನ್ ಸಿಗ್ತಾ ಇದ್ದಾರೆ, ನನ್ನೂ ಕರ್ದಿದ್ದಾರೆ. ನಾನ್ ಹೋಗ್ ಬರ್ತೀನಿ. ಓಕೆ, ಹೋಗ್ಬಾ. ಓಕೆ. ಯಾವ ಕ್ಲಾಸ್ ರಿಯೂನಿಯನ್? 10th ಕ್ಲಾಸ್ಮೇಟ್ಸ್. 10th ಕ್ಲಾಸಾ? ಏನ್ ಹೇಳೆ? ಏನು ರಾಮ್ ಬರ್ತಾ ಇದ್ದಾನಾ? ಹಾಗಿದ್ರೆ ಖಂಡಿತ ಬರ್ತೀನಿ.
ಹಾ. ಸಿರಿ, ನನ್ ಬಟ್ಟೆನ ಇಟ್ಕೋ, ನಾನು ಬರ್ತೀನಿ. ಯಾಕ್ರಿ, ನಾ ಹೋಗ್ ಬರ್ತೀನಿ, ನಿಮಗ್ ಕೆಲ್ಸ ಇದೆಯಲ್ವಾ? ವರ್ಕ್ ಏನಿಲ್ಲ ಬಿಡು. ನಿನ್ನ ಹುಷಾರ ಕಾರಲ್ಲಿ ಕರ್ಕೊಂಡೋಗಿ ಎವ್ರಿ ಮಿನಿಟ್ ನಿನ್ ಜೊತೆನೆ ಇದ್ದು ಹುಷಾರ ಕರ್ಕೊಂಡ್ ಬರ್ತೀನಿ. ಓಕೆ? ಹಾ, ಮತ್ ನಿಮ್ ಪ್ಲಾನ್ಸು? ಪ್ಲಾನ್ಸ್ ಏನಿರುತ್ತೆ ಸರಿ, ಹೆಂಡತಿಗಿಂತ ಇಂಪಾರ್ಟೆಂಟ್ ಇರೋದಿಲ್ಲ ಅಲ್ವಾ? ಎಷ್ಟು ಒಳ್ಳೆಯವ್ರಿ ನೀವು. ಅವಾಗ ಈ ತರ ಆಚೆ ಬರ್ತಾ ಇರುತ್ತೆ. ಬನ್ನಿ ಹೊರಡೋಣ, ಲೇಟ್ ಆಗೋದ್ರೆ ರಾಮ್ ಹೊರಟ್ ಬಿಡ್ತಾನೆ. ಹಾ, ಮೊದ್ಲು ಇವಳ ಕೈಲಿ ರಾಮಂಗೆ ರಾಖಿ ಕಟ್ಟಿ. ಬರ್ತಿದ್ದೀರಾ? ಬಂದೆ. ಈ ಮನೆಗೆ ನಾನೇ ಯಜಮಾನ. ಅಬ್ಬಾ, ಈ ಪೇಪರ್ ಒಂದು ಎಷ್ಟ್ ಸಲ ಓದಿದಿನೋ, ಮತ್ತೆ ಓದ್ಬೇಕಾ? ಗೌರ್ಮೆಂಟ್ ಆಫೀಸರು, ಪೇಪರ್ನ ಬೋರ್ ಮಾಡ್ಕೋಬಾರ್ದು. ಸರಿ ಸರಿ, ಕರೆದ್ರಾರಿ? ಆ ರೂಮಲ್ಲಿ ಲೈಟು ಫ್ಯಾನು ಆನ್ ಆಗಿದೆ, ಆಫ್ ಮಾಡೋದಿಲ್ವಾ? ಮೊನ್ನೆ ಯಾರಿಗೋ 1,80,000 ಬಂದಿದೆ ಕರೆಂಟ್ ಬಿಲ್ಲು. ನಿಮ್ಮಿಂದ ನನಗೆ 2 ಲಕ್ಷ ಕರೆಂಟ್ ಬಿಲ್ ಬರೋ ತರ ಇದೆ. ಅಂದ್ರೆ ನೀವೇ ಅವಾಗ್ಲೇ ಆ ರೂಮ್ ಯೂಸ್ ಮಾಡ್ತಾ ಇದ್ರಲ್ಲ, ಹಾಗಿದ್ರೆ ನೀವೇ ಆಫ್ ಮಾಡ್ಬೋದಿತ್ತಲ್ವಾ? ಅಬ್ಬಾ, ಆಹಾ, ಅಲ್ಲಿ ತನಕ ಬಂದ್ಬಿಟ್ಟಿದ್ಯಾ ಅಂತ ಆಯ್ತು. ನಾನ್ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಆಫೀಸಲ್ಲಿ ಕೆಲಸ ಮಾಡ್ತೀನಿ. ನಾನು ಕೂಡ ಮನೇಲಿ ಕೆಲಸ ಮಾಡ್ತಾ ಇದೀನಲ್ವಾ. ಸ್ಯಾಲ್ರಿ ಎಷ್ಟು ಅಲ್ವಾ? ನನ್ನೇ ಆಫ್ ಮಾಡು ಅಂತ್ಯಾ? ನನ್ ಲೆವೆಲ್ ಏನು ಅಂತ ಗೊತ್ತಿದ್ಯಾ? MRO ಆಫೀಸ್ ಅಲ್ಲಿ VRO ಅಂತ ಗಂಡನ್ನ ನೀನು ಲೈಟ್ಸ್ ನು ಫ್ಯಾನ್ ನು ಆಫ್ ಮಾಡು ಅಂತ ಹೇಳ್ತೀಯಾ? ನಿಮ್ಮಪ್ಪನ್ ಕೇಳೆ ಹೇಳ್ತಾನೆ, ಗೌರ್ಮೆಂಟ್ ಸಂಬಂಧ ಅಂತ ಹೇಳಿ 2 ಸಲ ನಮ್ಮ ಮನೆಗ್ ಬಂದಿದ್ದಾರೆ. ಅದಕ್ಕೆ ಅಲ್ವಾ ಅಷ್ಟೊಂದು ದೌರಿ ತಿಂದಿದ್ದು. ತುಂಬಾ ಸುಖ ಪಡ್ತಾ ಇದೆಯಾ ಕಣೆ ನೀನು. ಮನೇಲೇನು ಅಂತ ಕೆಲ್ಸ ಇರಲ್ಲ ಅಲ್ವಾ? ಆ ಲೈಟು ಫ್ಯಾನು ಆಫ್ ಮಾಡ್ಕೊಂಡ್ ಬಂದು ಒಂದ್ ಒಳ್ಳೆ ಕಾಫಿ ಮಾಡ್ಕೊಂಬಾ. ಹೋಗು. ಗೌರ್ಮೆಂಟ್ ಕೆಲಸ ಮಾಡೋರಿಗೆ ಕ್ಯೂ ನಿಂತ್ಕೋತಾರ ಕಡೆ. ನಿನಗೆಲ್ ಗೊತ್ತಾಗುತ್ತೆ ನನ್ ವ್ಯಾಲ್ಯೂ. ತರಕಾರಿ ಸ್ನಾನಕ್ ನೀರ್ ಇಟ್ಟಿದ್ಯೋ ಹೇಗೆ? ಇಟ್ಟಿದ್ದೀನಿ ಕಣ್ರಿ. ಸರಿ, ಮೇ ತಿಂಗಳು ಬಂತು. ಈ ವರ್ಷ ಕೂಡ ನಾವು ಟೂರ್ ಹೋಗ್ತಾ ಇದೀವಿ. ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೋ. ಏನಂದ್ರೆ ಗೋವಾಗ್ ಹೋಗಣ್ವಾ? ಸರಿ, ಗೋವಾ ಟಿವಿಲಿ ಯಾವ ಚಾನಲ್ ನೋಡ್ತೀಯ? ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಅಯ್ಯೋ, ನಾನೇನು ನೋಡಿಲ್ಲ ರೀ. ನಮ್ ಪಕ್ಕದ ಮನೆ ಕೋಟೇಶ್ವರ್ ಇದ್ದಾರಲ್ಲ, ಅವ್ರ ಲಾವಣ್ಯನ ಗೋವಾ ಕರ್ಕೊಂಡ್ ಹೋಗಿದ್ರು. ತುಂಬಾ ಚೆನ್ನಾಗಿದೆ. ಫೋಟೋಸ್ ಕೂಡ ನೋಡ್ದೆ. ನಮ್ ಎದ್ರು ಮನೆಯವ್ರು ಕೂಡ ಗೋವಾಗ್ ಹೋಗಿದ್ರಂತೆ. ನಾವು ಗೋವಾಗ್ ಹೋಗೋಣ ರೀ. ರೋಡ್ ಕೊನೆಯಲ್ಲಿ ಮೋಹನ್ ರಾವ್ ಇದಾರಲ್ಲ, ಚಿಕ್ಕ ಮನೆ ಇಟ್ಟಿದಾರಂತೆ. ತುಂಬಾ ಚೆನ್ನಾಗಿದೆಯಂತೆ. ನಾನು ಇಟ್ಕೊಳ್ಳ? ಅಯ್ಯೋ, ತಪ್ಪಾಯ್ತು ಅಲ್ವಾ? ನಾ ಹೋದ್ಸಲ ಎಲ್ಲಿಗೆ ಹೋಗಿದ್ವಿ? ತಿರುಪತಿ. ಅದಕ್ಕಿಂತ ಹಿಂದಿನ ವರ್ಷ ತಿರುಪತಿ. ಅದಕ್ಕೂ ಹಿಂದಿನ ವರ್ಷ ತಿರುಪತಿ. ಮತ್ತೆ ಈ ಸಲ ಎಲ್ಲಿಗೆ ಹೋಗ್ಬೇಕು? ತಿರುಪತಿ ಅಲ್ವಾ? ಹೋಗ್ ರೆಡಿ ಮಾಡ್ಕೋ. ಸಿರಿ, ನನಗೆ ರೋಡ್ ಸೈಡ್ ಫುಡ್ ಇಷ್ಟ ಆಗಲ್ಲ. ಸೊ ನೀನು ಮೊಸರನ್ನ, ಪುಳಿಯೋಗ್ರೆ, ಪೂರಿ ಮಾಡ್ತೀನಿ ರೀ. ಓಕೆ. ಸಿರಿ, ಅಲ್ಲಿ ನಿಂಗೊಂದ್ ಸೀರೆ ಕೊಡಿಸ್ತೀನಿ. ಸೀರೆನಾ? ಚಪಾತಿ ಕೂಡ ಮಾಡ್ಬಿಡ್ತೀನಿ ರೀ. ಹೋಗು. ಈ ಹೆಂಗಸರು ಸೀರೆ ಅಂದ್ರೆ ಸಾಕು ಡ್ಯಾನ್ಸೇ ಮಾಡ್ಬಿಡ್ತಾರೆ. ಹೇಗಿದ್ದಾಳೆ ಡಾಕ್ಟರ್? ನಿಮ್ ಹೆಂಡತಿಗೆ ಫುಲ್ ಫೀವರ್. 2 ದಿನ ಬೆಡ್ ರೆಸ್ಟ್ ತಗೋಬೇಕು. ಯಾವ ಕೆಲಸನೂ ಮಾಡಬಾರ್ದು. ಟೇಕ್ ಕೇರ್. ಅಪ್ಪಾ, ಇವತ್ ಮನೆ ಏನು ಇಷ್ಟು ಗಲೀಜಾಗಿದೆ. ಸರಿ, ನಾನೇ ಕ್ಲೀನ್ ಮಾಡ್ತೀನಿ. ಅಬ್ಬಾ, ಅಬ್ಬಾ, ಏನ್ ಸ್ಮೆಲ್ಲು. ಅಬ್ಬಾ, ಮೈಕೈ ಎಲ್ಲ ನೋವ್ತಾ ಇದೆ. ಹಾಕೊಂಡಿದ್ದ ಶರ್ಟು ಶಿಂಕ್ ಆಗ್ದೇನೆ ಸ್ಯಾಲ್ರಿ ತಗೊಳ್ಳೋದು ಗ್ರೇಟ್ ಅನ್ಕೊಂಡಿದ್ದೆ. ಒಂದೇ ದಿನದಲ್ಲಿ ಇಷ್ಟೊಂದು ಕೆಲಸ ಹೇಗ್ ಮಾಡ್ತೀರಾ ನೀವು? ನೀವ್ ಮಾಡೋ ಕೆಲ್ಸಕ್ಕೆ ಎಷ್ಟು ಸ್ಯಾಲ್ರಿ ಕೊಡ್ಬೇಕೋ ಗೊತ್ತಾಗ್ತಿಲ್ಲ. ಪ್ರೀತಿ ಮರ್ಯಾದೆ ಮಾತ್ರ. ಇವತ್ತಿಂದ ನೀನ್ ಮಾಡೋ ಕೆಲಸದಲ್ಲಿ ನಾನ್ ಜೊತೆನೇ ಇರ್ತೀನಿ. ಸಾರಿ ಸಿರಿ.